ನೋಡಿ ಸರ್, ನಿಮ್ಮೆಲ್ಲರಿಂದ ತುಂಬ ನೊಂದ್ಬಿಟ್ಟಿದ್ದೀವಿ. ಈಗೇನಿದ್ರು ನೊಂದಿದ್ದಕ್ಕೆ ತಕ್ಕ ಪಾಠ ಕಲಿಸೋದು ಅಷ್ಟೇ ನಮ್ಮ ಮುಂದೆ ಇರೋದು. ಶಿಲಂ, ಇವನೇನು ಮಾಡ್ಬೋದಾ? ಇವನಿಗೆ ಹೀಟ್ ಸುಸ್ಸಾಯ್ತದ ಅಥವಾ ಹೀಟ್ ಸುಸ್ಸಾಯ್ತದ? ಇವನಿಗೆ ಒಂದೇ ಸಲ ಸಾಯಿಸ್ಬಿಟ್ರೆ ನಮ್ಮ ಕೋಪ ಕಡಿಮೆ ಆಗಲ್ವಲ್ಲ? ಬೇಡ 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 ಅನ್ಸ್ಬಿಡಿ. ನಮ್ಮ ಗುರುಗಳು ಸ್ವಲ್ಪನಾದರೂ ನರಳೋದು ಬೇಡವಾ? ಅದೇನೋ ನಿಜ, ಒಂದೇ ಸಲ ಸತ್ರೆ ಮಜಾ ಇರಲ್ಲ, ನರಳಿನೇ ಸಾಯ್ಬೇಕು. ಸರ್, ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀರಾ ಸರ್? ಸುಮ್ಮನೆ ನಾನು ನಿಮ್ಮ ಮನೆ ಮುಂದೆ ನಿಂತಿದ್ದೆ ಸರ್. ಓಹೋ, ಸುಮ್ಮನೆ ನಿಂತ್ಕೊಂಡು ನೋಡೋದಕ್ಕೆ ನಮ್ಮ ಮನೆ ಏನು ದೇವಸ್ಥಾನನಾ? ನಿಜ ಹೇಳು, ಶಾಂತನು ನಿನ್ನನ್ನು ದೊಡ್ಡಮ್ಮನ್ನ ಕಿಡ್ನಾಪ್ ಮಾಡಿಸೋದಕ್ಕೆ ಕಳಿಸಿದಲ್ವಾ? ಇಲ್ಲ ಸರ್, ನನ್ನ ನಂಬಿ ಸರ್. ಸಂಜ್ಬಿಡಿ, ಒಂಥರ ಸ್ಪಿನ್ ಬಾಲ್ ಇದ್ದಾಗ ಕಣೋ. ಆಫ್ ಸ್ಪಿನ್ ಆಗತ್ತಾ, ಲೆಗ್ ಸ್ಪಿನ್ ಆಗತ್ತಾ, ಒಂದೂ ಗೊತ್ತಾಗಲ್ಲ. ಹೇಳ್ಕೊಂಡು ಬರುವಾಗ ದೊಡ್ಡಮ್ಮನ್ನ ಕಿಡ್ನಾಪ್ ಮಾಡಬೇಕು ಅಂತ ಶಾಂತನು ಹತ್ರ ಮಾತಾಡ್ತಿದ್ದ, ಇವಾಗ ನೋಡಿದ್ರೆ ಉಲ್ಟಾ ಹೊಡಿತಾ ಇದ್ದಾನೆ. ಇಲ್ಲ ಸರ್, ಇಲ್ಲ, ನಾನು ನಿಮ್ಮ ಮನೆ ಮುಂದೆ ಸುಮ್ಮನೆ ಬಂದು ನಿಂತಿದ್ದೆ ಸರ್. ನಾನು ನಂಬಿ ಸರ್. ಓ ಸರಿ ಬಿಡಿ ಸರ್, ನೀವು ನಮ್ಮ ಮನೆ ಮುಂದೆ ಬಂದು ಸುಮ್ಮನೆ ನಿಂತ್ಕೊಂಡಿದ್ರಿ. ಆದರೆ ಈಗ ನಾವು ನಿಮ್ಮನ್ನು ಸಾಯಿಸ್ತಿರೋದು ಅದಕ್ಕಲ್ಲ, ಇಷ್ಟು ದಿನ ನೀನು ಕೊಟ್ಟ ಕಾಟಕ್ಕೆ, ಅದು ರಾಧಿಕಾಗೆ. ರಾಧಿಕನಾ? ಆ ಹೆಸರು ಯಾರೋ ಗೊತ್ತೇ ಇಲ್ಲ ಸರ್ ನನಗೆ. ಹೌದಾ? ನಾನು ಯಾರು ಅಂತ ಗೊತ್ತಿಲ್ವಾ ನಿಮಗೆ? ಯಾಕೆ ತಲೆ ತಗ್ಗಿಸ್ತಿದ್ಯಾ? ನಿಜ ಹೇಳು, ನಾನು ಯಾರು ಅಂತ ಗೊತ್ತಿಲ್ವಾ? ಆ ಶಾಂತನು ಶಾರದಾ ಜೊತೆ ಸೇರ್ಕೊಂಡು ನನ್ನನ್ನೇ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿಯಲ್ಲ, ಮರ್ತೋಗ್ಬಿಡ್ತಾ? ರಾಧಿಕಾ, ಈಗೇನು ಮಾಡೋದು ಇವನ್ನ? ನನಗೆ ಗೊತ್ತಿಲ್ಲ ಶಿಲಂ, ಅದೇನಾದರೂ ಮಾಡಿ. ರಾಧಿಕಾ, ಇವನನ್ನು ಸುಮ್ಮನೆ ಬಿಟ್ಟರೆ ಮತ್ತೆ ಶಾಂತನ ಜೊತೆ ಹೋಗಿ ಸೇರ್ಕೋತಾನೆ. ಇವನು ಪ್ರಾಣ ತೆಗೆಯೋದೇ ಕರೆಕ್ಟ್. ಏನಂತೀರ ಸರ್? ಸರಿ, ಈಗ ಸಾಯಿಸೋದು ಹೇಗೆ? ಒಂದು ಕೆಲಸ ಮಾಡೋಣ ಶಿಲಂ, ಫಸ್ಟು ಕೈ ಕಾಲು ಕತ್ತರಿಸಿ ಹಾಕೋಣ, ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಇನ್ನೊಂದು ಕೈ ಕಾಲು ಕತ್ತರಿಸಿ ಹಾಕೋಣ. ಏನಂತೀರಿ? ಏನು ಶಿಲಂ? ಅದೇನೋ ನಂಗೆ ಗೊತ್ತಿಲ್ಲಪ್ಪ. ಇಂಥ ಕೆಲಸದಲ್ಲಿ ನೀನು ತುಂಬ ಎಕ್ಸ್ಪರ್ಟು, ನೀನೇ ಏನು ಬೇಕಾದ್ರೂ ಮಾಡು. ಸರ್, ನನಗೆ ಭಯ ಆಗ್ತಾ ಇದೆ ಸರ್. ಓ, ಭಯ 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 ಭಯ. ಹಾಂ ಸರಿ ಕೊಡಿ ಸರ್, ನೀವು ಕಣ್ಣು ಮುಚ್ಕೊಂಬಿಡಿ. ನಿಮ್ಮ ಕೈ ಕಾಲು ಕತ್ತರಿಸಿ ಹಾಕಲ್ಲ, ಒಂದೇ ಸಲ ಕುತ್ತಿಗೆ ಕತ್ತರಿಸಿ ಹಾಕ್ಬಿಡ್ತೀವಿ. ನೀವು ಈ ಥರ ಸರಿ ಇಲ್ಲ, ಅದಕ್ಕೆ. ಸರ್, ನೀವು ಹೇಳ ಕೇಳ್ತೀನಿ, ನನ್ನ ಬಿಟ್ಬಿಡಿ ಸರ್. ಇಲ್ಲ, ಇವನ್ ಮಾತನ್ನ ನಂಬೋದಕ್ಕಾಗಲ್ಲ. ಕ್ಷಣಕ್ಕೊಂದ್ಸಲ ಬದಲಾಗ್ತಾನೆ ಇವನು. ರಾಧಿಕಾ, ಒಂದು ಕೆಲಸ ಮಾಡು, ಇಲ್ಲಿವರೆಗೂ ಇವನು ಏನೆಲ್ಲ ಮಾಡಿದಾನ ಅನ್ನೋದು ಬಾಯಿ ಬಿಟ್ರೆ ಇವನ್ನ ಬಿಟ್ಬಿಡುವ. ಇವನು ಒಪ್ಕೊಳ್ಳಲ್ಲ ಶೀಲಂ. ಮೇಡಮ್, ಯಾಕೆ ಮೇಡಮ್ ಮಾತ್ರ ಹೇಳ್ತಾ ಇದ್ದೀರಾ? ಇವತ್ತು ನಾನೆಲ್ಲ ನಿಜ ಒಪ್ಕೊತಾ ಇದ್ದೀನಿ.